ಭದ್ರಾವತಿಯ ಕಾಂಗ್ರೆಸ್ ಶಾಸಕ ಸಂಗಮೇಶ್ ಅವರ ಪುತ್ರ ಬೆದರಿಕೆ ಹಾಕಿದಂತ ಕೇಸಿಗೆ ಸಂಬಂಧಿಸಿದಂತೆ ಮಹಿಳಾ ಅಧಿಕಾರಿ ದೂರು ಕೊಟ್ಟಿದ್ದಾರೆ. ಅವರು ಕೊಟ್ಟಿರುವಂತಹ ದೂರಿನ ಎಫ್ಐಆರ್ ಪ್ರತಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ಆ ದೂರಲ್ಲಿ ಎಲ್ಲೂ ಕೂಡ ಮಹಿಳಾ ಅಧಿಕಾರಿ ಶಾಸಕರ ಪುತ್ರನ ಹೆಸರನ್ನ ಉಲ್ಲೇಖಿಸಿಲ್ಲ. ಮಹಿಳಾ ಅಧಿಕಾರಿ ಕೊಟ್ಟಿರುವಂತಹ ದೂರಿನ ಪ್ರತಿ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ. ದೂರಿನಲ್ಲಿ ಶಾಸಕರ ಪುತ್ರನ ಹೆಸರನ್ನ ಉಲ್ಲೇಖಿಸಿಲ್ಲ, ಬದಲಾಗಿ ಇನ್ಸಿಡೆಂಟ್ ಅನ್ನು ನರೇಟ್ ಮಾಡಿದ್ದಾರೆ. ಇನ್ಸಿಡೆಂಟ್ ಹೇಗಾಯಿತು ಅನ್ನೋದನ್ನು ಸ್ಪಷ್ಟವಾಗಿ ಅವರು ಉಲ್ಲೇಖಿಸಿದ್ದಾರೆ. ಏನಾಯಿತು ಆ ದಿನ ಅನ್ನೋದನ್ನು ಅವರು ತಮ್ಮ ದೂರಿನಲ್ಲಿ ತಿಳಿಸಿದ್ದಾರೆ. ಇದರ ಅನ್ವಯ ಪೊಲೀಸರು ಎಫ್ಐಆರ್ ದಾಖಲಿಸಿದ್ದಾರೆ. ಅಂದರೆ ಮರಳು ಗಣಿಗಾರಿಕೆಯನ್ನು ನಡೀತಾ ಇತ್ತು, ಅಕ್ರಮ ಗಣಿಗಾರಿಕೆಯನ್ನು ನಡೀತಾ ಇತ್ತು, ಅಲ್ಲಿನ ಕಾರ್ಮಿಕರ ವಿರುದ್ಧ ಕೇಸು ದಾಖಲಾಗಿದೆ. ಎಲ್ಲೂ ಕೂಡ ಸಂಗಮೇಶ್ ಪುತ್ರ ಬಸವೇಶ್ ಹೆಸರನ್ನ ಅಲ್ಲಿ ಉಲ್ಲೇಖಿಸಿಲ್ಲ. ಬದಲಾಗಿ ಲೌಡ್ ಸ್ಪೀಕರ್ ಹಾಕಿ ಫೋನ್ ಮಾಡಿದಂಥ ಸಂದರ್ಭದಲ್ಲಿ ನನಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾರೆ ಅನ್ನೋದನ್ನ ಮಹಿಳಾ ಅಧಿಕಾರಿ ಉಲ್ಲೇಖಿಸಿದ್ದಾರೆ. ಇದರ ಜೊತೆಗೆ ನಾವು ರೇಡ್ಗೆ ಹೋದಂಥ ಸಂದರ್ಭದಲ್ಲಿ ನಮ್ಮ ಮೇಲೆ ಟ್ರ್ಯಾಕ್ಟರ್ ಹತ್ತಿಸುವಂಥ ಪ್ರಯತ್ನ ಆಯಿತು, ಲಾರಿ ಹತ್ತಿಸುವಂಥ ಪ್ರಯತ್ನ ಆಗಿದೆ ಮತ್ತು ಅವರನ್ನು ಬಿಡಬೇಡಿ ಕೊಲ್ಲಿ ಅಂತ ಬೆದರಿಕೆ ಹಾಕಿದ್ದಾರೆ ಅಂತ ಮಹಿಳಾ ಅಧಿಕಾರಿ ಜ್ಯೋತಿ, ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿ ಜ್ಯೋತಿ ತಾವು ಕೊಟ್ಟಿರುವಂಥ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.